ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ರೇವಣ್ಣ ಅವರ ಬಂಧನ ಮಾಡಿರೋದು ಸರಿಯಾಗಿದೆ. ಪೊಲೀಸರ ಕ್ರಮವನ್ನ ನಾನು ಸ್ವಾಗತ ಮಾಡ್ತೀನಿ. ಅವ್ರ ಮೇಲೆ ಕಠಿಣವಾದಂತ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಇದ್ರ ಬಗ್ಗೆ ಈಗಾಗಲೇ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಕ ಮಾಡಿದ್ದಾರೆ. ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಆಗ್ರಹವನ್ನು ಮಾಡ್ತಾರೆ. ಈಗ ಮೈತ್ರಿ ಪಕ್ಷದ ನಾಯಕರು ಅವರು ಮೈತ್ರಿ ಮೇಲೆ ಪರಿಣಾಮ ಬೀರುತ್ತಾ ಅಂತ ಮುಜುಗರಾಗಿದೆಯಾ ಮೈತ್ರಿಗೆ? ಈಗಾಗಲೇ ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನಮ್ಮ ಕುಟುಂಬದ್ದು, ನಮ್ಮ ಪಕ್ಷದ್ದು, ಇದಕ್ಕೂ ಬಿಜೆಪಿಗೆ ಏನು ಸಂಬಂಧ ಇಲ್ಲ ಅಂತ ಅವರೇ ವ್ಯಕ್ತ ಮಾಡಿರೋದ್ರಿಂದ ನಮ್ಮ ಪ್ರಶ್ನೆ ಉದ್ಭವ ಕೇಳೋಣ. ಈಗ ಕೇಳೋಣ ಇನ್ನೊಂದ್ಸರಿ. ಬಿಜೆಪಿ ರಾಷ್ಟ್ರೀಯ ಪಕ್ಷವಾಗಿ ಈ ರೀತಿಯಾದಂತಹ ಒಂದು ಅವಾಂತರಗಳನ್ನ ಸೃಷ್ಟಿಯಾದ ನಂತರ ಆ ಪಕ್ಷವನ್ನ ಮತ್ತೆ ಆ ನಾಯಕರುಗಳನ್ನ ನೀವು ನಮ್ಮವರೇ ಅಂತೀರಾ ಅಥವಾ ಡಿಸೋನ್ ಮಾಡ್ತೀರಾ ಸರ್? ಇದನ್ನ ಕೇಂದ್ರದ ನಾಯಕರು ತೀರ್ಮಾನ ಮಾಡಬೇಕು. ಅಲಯನ್ಸ್ ಆಗಿರೋದ್ರಿಂದ ಕೇಂದ್ರ ನಾಯಕರು ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಮ್ಮ ಒಪ್ಪಿಗೆ. ಸರ್, ಜನಾರ್ದನ್ ರೆಡ್ಡಿ ಕೇಸಲ್ಲಿ ಕೂಡ ಇದೇ ತರ ಆಯ್ತು. ಡಿಫ್ರೆಂಟ್ ಇದ್ರು ಕೂಡ ಅಂತರ ಕಾಪಾಡ್ತಾರೆ. ಗೊತ್ತಿಲ್ಲ, ನಾನು ಈಗಲೇ ಏನು ಹೇಳಕ್ಕಾಗಲ್ಲ. ನಮ್ಮ ಕೇಂದ್ರದ ನಾಯಕರು ನೆನ್ನೆನೂ ಕೂಡ ಅಮಿತ್ ಶಾ ಅವರು, ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಅಂತ ಇನ್ನೂ ನಮ್ಮ ಗಮನಕ್ಕೆ ಬಂದಿಲ್ಲ. ಒಟ್ಟಾಗಿ ನಮ್ಮ ಕೇಂದ್ರದ ಸಂಸದೀಯ ಮಂಡಳಿ ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅದನ್ನ ಮೈತ್ರಿ ಮುಂದುವರಿಯುತ್ತಾ ಇಲ್ಲ ಅಂತ ಸರ್. ಎಂಪಿ ಚುನಾವಣೆ ಫಲಿತಾಂಶ ಈಗ ಅದು ಕೇಂದ್ರದ ಅಲ್ಲಾಗಿರೋದು, ದೆಹಲಿಯಲ್ಲಾಗಿರೋದು, ರಾಜ್ಯದಲ್ಲಾಗಿರೋದು, ಲೋಕಸಭಾ ಚುನಾವಣೆಗೆ ಆಗಿರೋದು. ಅದರಿಂದ ಕೇಂದ್ರದ ನಾಯಕರು ತೀರ್ಮಾನ ಅದನ್ನ ನಮ್ಮ ಕೇಂದ್ರ ನಾಯಕರ ಜೊತೆ ಚರ್ಚೆ ಮಾಡ್ತಾ ಇದ್ದೀರಿ. ಚರ್ಚೆ ಆದ್ಮೇಲೆ ನನ್ಗೆ ಅನ್ಸುತ್ತೆ ಇನ್ನೊಂದ್ 2-3 ದಿನದಲ್ಲಿ ಅದ್ರ ಸ್ವರೂಪ ಗೊತ್ತಾಗ್ತದೆ. ಭವಿಷ್ಯ ಹೇಳ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ಮೈತ್ರಿ ಕೊಲ್ಯಾಪ್ಸ್ ಆಗುತ್ತೆ ಅಂತ. ಭವಿಷ್ಯ ನಿಜ ಆಗ್ತಾ ಇದೆ ಅಂತ ಅದನ್ನ ನಾವು ಹೇಳಕ್ಕಾಗಲ್ಲ, ನಮ್ಮ ಸಂಸದೀಯ ಮಂಡಳಿ ಹೇಳ್ಬೇಕು. ಯಾಕಂದ್ರೆ ಇದು ರಾಜ್ಯದ ಲೆವೆಲ್ ಅಲ್ಲಿ ಆಗಿಲ್ಲ, ಕೇಂದ್ರದ ಲೆವೆಲ್ ಅಲ್ಲಿ ಆಗಿರೋದ್ರಿಂದ ಕೇಂದ್ರದ ನಾಯಕರ ತೀರ್ಮಾನ ಸರ್. ಈ ವಿಚಾರದಲ್ಲಿ ನಿಮ್ಮ ವರಿಷ್ಠರು ಏನೋ ಸೂಚನೆ ಕೊಟ್ಟಿದ್ದಾರೆ ಸರ್ ನಿಮ್ಗೆ? ಇನ್ನ ಇದುವರೆಗೆ ಏನು ಕೊಟ್ಟಿಲ್ಲ ಸರ್. ನಿಮಗೆ ಬಿಜೆಪಿಯ ನಾಯಕರುಗಳಿಗೆ ಈ ಪ್ರಕರಣದಿಂದ ನೀವು ಹೇಳಿಕೆ ಕೊಡೋದಕ್ಕೆ ಸಾಕಷ್ಟು ಮುಜುಗರವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ನಾನು ಈಗಾಗಲೇ ರೀತಿಯಾದಂತಹ ಪರಿಸ್ಥಿತಿ ಉದ್ಭವ. ನಾವು ಈಗಾಗಲೇ ಸ್ಪಷ್ಟ ಮಾಡಿದ್ದೀನಿ, ಅವರು ಎಲೆಕ್ಟ್ ಆಗಿರೋದು ಜೆಡಿಎಸ್ ಮತ್ತು ಕಾಂಗ್ರೆಸ್ಸಿನ ಮೈತ್ರಿಯ ಅಭ್ಯರ್ಥಿಯಾಗಿ ಇನ್ನೂ 1 ತಿಂಗಳ ಕಾಲ ಅದೇ ಅಭ್ಯರ್ಥಿಯಾಗಿ ಗೆದ್ದಿದ್ದಾರೆ. ಅದರಿಂದ ನಾವು ಈಗ ಹೊಸದಾಗಿ ಅವ್ರ ಜೊತೆ ಸಂಬಂಧ ಅಂದ್ರೆ ಒಂದು ರೀತಿ ಹೊಂದಾಣಿಕೆ ಆಗಿದೆ. ಜೆಡಿಎಸ್ ಮತ್ತು ಬಿಜೆಪಿ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಈಗ ನಾವು ಟಿಕೆಟ್ ಕೊಟ್ಟಿದ್ದೀರಿ. ಟಿಕೆಟ್ ಕೊಟ್ಟ ಮೇಲೆ ಚುನಾವಣೆ ನಡೆದಿದೆ, ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಿ. ಈಗಾಗಲೇ ಜೆಡಿಎಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಗೆದ್ದ ಮೇಲೆ ಏನು ಅನ್ನೋದು ಕಾನೂನಾತ್ಮಕವಾಗಿ, ಯಾಕಂದ್ರೆ ಲೀಗಲ್ ಆಗಿ ಅವರು NDAಗೆ ಬರ್ತಾರಾ, JDS ಬರ್ತಾರಾ, ಇದೆಲ್ಲ ಲೀಗಲ್ ಆಗಿ ಪ್ರಶ್ನೆ ಬರುತ್ತೆ. ಅದನ್ನ ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಅದು NDAಗೆ ಬರಂಗಿದ್ರೆ 100% ನಾವು ಕ್ರಮ ತೆಗೆದುಕೊಳ್ತೀವಿ. ಇಲ್ಲ JDS ಬರಂಗಿದ್ರೆ JDS ಅವ್ರು ಕ್ರಮ ತೆಗೆದುಕೊಳ್ಬೇಕು, ಅವ್ರ ಕರ್ತವ್ಯ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಪತ್ರಿಕಾಗೋಷ್ಠಿ ಮುಗಿರ್ತದೆ, ಎಲ್ಲರೂ ದಯವಿಟ್ಟು ಊಟನ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ಈ ತರ ಕಾಂಗ್ರೆಸ್ ಅವರು ಧಮಕಿ ಆಗ್ತಾ ಇರೋದು. ಒಂದ್ ಕಡೆ ಬಾಲಕೃಷ್ಣ ವೋಟ್ ಹಾಕಿಲ್ಲ ಅಂದ್ರೆ ನಾವು ಗ್ಯಾರಂಟಿನ ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಪ್ಪಳದಲ್ಲಿ ನೀವು ಹೇಳ್ದಂಗೆ ಕಾಂಗ್ರೆಸ್ ವೋಟ್ ಹಾಕಲ್ಲ ಅಂದ್ರೆ ಹೊಡೆಯುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಈ ತರದ ಘಟನೆಗಳು ಒಂದಾದ್ಮೇಲೆ ಒಂದು ರಾಜ್ಯದಲ್ಲಿ ನಡೀತಾ ಇದೆ. ನನ್ಗನ್ಸುತ್ತೆ ಕಾಂಗ್ರೆಸ್ ಈ ಒಂದು ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂತ ಇದ್ದಾರೆ. ಅಧಿಕಾರಿ ವರ್ಗಗಳನ್ನ, ಪೊಲೀಸರನ್ನ ಎಲ್ಲ ದುರುಪಯೋಗ ಮಾಡಿಕೊಂಡು ಬಿಜೆಪಿ ಕಾರ್ಯಕರ್ತರ ಮೇಲೆ ಅಲ್ಲೇ ನೆನ್ನೆನೂ ಕೂಡ ಸುರಪುರದಲ್ಲೂ ಕೂಡ ನಮ್ಮ ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಮ್ಮನೆ ಕೇಸ್ ದಾಖಲೆ ಮಾಡಿದ್ದಾರೆ. MLA ಚುನಾವಣೆಗೆ ಸಂಬಂಧಪಟ್ಟಂತೆ ರಾಜಗೌಡರು ನಮ್ಮ ಅಭ್ಯರ್ಥಿ
ಬಿಜೆಪಿ ಕಾರ್ಯಕರ್ತರ ಮೇಲೆ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೇಸನ್ನ ಮಾಡಿರುವಂತದ್ದು, ಚುನಾವಣೆಯಿಂದ ಅವರು ದೂರ ಉಳಿಬೇಕು ಅಂತ ಹೇಳಿ ಮಾಡಿರುವಂತದ್ದನ್ನ ನಾವು ನೋಡ್ತಾ ಇದ್ದೀವಿ. ನಿನ್ನೆ ಪ್ರಚಾರದಲ್ಲಿ ಸೌಲೂರಿನಲ್ಲಿ ಸರ್ DKಶಿ ತಮ್ಮ ಕಾರ್ಯಕರ್ತರು ಹೆಗಲ ಮೇಲೆ ಕೈ ಹಾಕಿದಾರಂತೆ, ಕಪಾಳ ಹೊಡೆದಿದ್ದಾರೆ ಸರ್, ಅದ್ರ ವಿಜುವಲ್ಸ್ ಕೂಡ ಇದೆ. ಅವರು ಮೊದಲನೇ ಬಾರಿ ಅಲ್ಲ, ಬಹಳಷ್ಟು ಬಾರಿ